ಉದ್ದೇಶಿತ ಬಿಡದಿ ಟೌನ್ಶಿಪ್ ಅನ್ನು ವಿರೋಧಿಸಿ ಜೆಡಿಎಸ್ ಮಾಡ್ತಾ ಇರುವಂತಹ ಹೋರಾಟ ಇವತ್ತು ಫ್ರೀಡಂ ಪಾರ್ಕ್ ಅನ್ನು ತಲುಪಿದೆ. ಫ್ರೀಡಂ ಪಾರ್ಕ್ ಅಲ್ಲಿ ಜೆಡಿಎಸ್ ಬೃಹತ್ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಸೇರಿ ಹಲವು ಮಂದಿ ಜೆಡಿಎಸ್ ನಾಯಕರು ಭಾಗಿಯಾಗಿದ್ದಾರೆ ಪ್ರತಿಭಟನೆಯಲ್ಲಿ. ಮೊನ್ನೆ ಪಾದಯಾತ್ರೆ ಬಿಡದಿಯಿಂದ ಫ್ರೀಡಂ ಪಾರ್ಕಿಗೆ ಬರಬೇಕಿತ್ತು, ಆದರೆ ಅರ್ಧದಲ್ಲೇ ತಡೆಯಲಾಯಿತು. ಈಗ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆಯನ್ನ ಜೆಡಿಎಸ್ ನಾಯಕರು ಮಾಡ್ತಾ ಇದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಪ್ರತಿಭಟನೆಗೆ ಆಗಮಿಸಿರುವಂತ ದೃಶ್ಯ ನೋಡ್ತಾ ಇದ್ದೀರಿ ನೀವು. ನಿಖಿಲ್ ಕುಮಾರಸ್ವಾಮಿ, ಭೋಜೇಗೌಡ ಸೇರಿ ಜೆಡಿಎಸ್ನ ಬೇರೆ ಬೇರೆ ನಾಯಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ಜೆಡಿಎಸ್ನ ಕಾರ್ಯಕರ್ತರು ಕೂಡ ಪ್ರತಿಭಟನೆಯಲ್ಲಿದ್ದಾರೆ. ಸರ್ಕಾರದ ಕೃಷಿಗೆ ಯೋಗ್ಯವಾದಂತ ಭೂಮಿ. ಹಾಗಾಗಿ ಈ ಭೂಮಿಯಲ್ಲಿ ಪ್ರತಿಭಟನಾ ಸ್ಥಳಕ್ಕೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಕೂಡ ಆಗಮಿಸಿದ್ದಾರೆ. ಆ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಮೊನ್ನೆ ಪಾದಯಾತ್ರೆಯ ಎರಡನೆಯ ದಿನ ದೇವೇಗೌಡರು ಪಾದಯಾತ್ರೆಯಲ್ಲೂ ಕಾಣಿಸಿಕೊಂಡ್ರು. ಈಗ ಫ್ರೀಡಂ ಪಾರ್ಕ್ನ ಪ್ರತಿಭಟನೆಯಲ್ಲೂ ಕೂಡ ಮಾಜಿ ಪ್ರಧಾನಿ ದೇವೇಗೌಡ ಭಾಗಿಯಾಗಿರೋದನ್ನ ನೀವು ನೋಡ್ತಾ ಇದ್ದೀರಿ. ವೈಎಸ್ವಿ ದತ್ತ ಸೇರಿ ಜೆಡಿಎಸ್ನ ಪ್ರಮುಖ ನಾಯಕರು ಪ್ರತಿಭಟನೆಯಲ್ಲೂ ಉಪಸ್ಥಿತರಿದ್ದಾರೆ. ಜೆಡಿಎಸ್ ಹೇಳ್ತಾ ಇರೋದು, ಈಗ ಸರ್ಕಾರ ಪಡ್ಕೊಂಡಿರುವಂತ ಭೂಮಿ ಏನಿದೆ, ಸ್ವಾಧೀನ ಮಾಡಿಕೊಂಡಿರುವಂತ ಭೂಮಿ ಬೇರೆ ಬೇರೆ ಕಡೆ, ಅದನ್ನು ಮೊದಲು ಯೋಜನೆಗಳಿಗೆ ಬಳಸ್ಕೊಳ್ಳಿ. ಕೃಷಿ ಯೋಗ್ಯ ಭೂಮಿಯನ್ನ ಟೌನ್ಶಿಪ್ಗೆ ಅಂತ ಬಳಸ್ಕೊಳ್ಳೋದು ಸರಿಯಲ್ಲ, ಅದಕ್ಕಾಗಿ ಭೂಸ್ವಾಧೀನ ಮಾಡ್ಕೊಳ್ಳೋದು ಸರಿಯಲ್ಲ. ಸರ್ಕಾರ ಹೇಳ್ತಾ ಇದೆ ಇದು ಜೆಡಿಎಸ್ನ ಕನಸಿನ ಕೂಸು, ಕುಮಾರಸ್ವಾಮಿ ಅವರ ಕನಸಿನ ಕೂಸು. ಅವರೇ ಸ್ಟಾರ್ಟ್ ಮಾಡಿದ್ದು ಈ ಯೋಜನೆಯನ್ನ, ಅವರೇ ಈ ಯೋಜನೆಯನ್ನ ಜಾರಿಗೆ ತರೋದಕ್ಕೆ ಹೊರಟವರು. ಸದ್ಯ ಜೆಡಿಎಸ್ನ ನಾಯಕರು ಬಿಡದಿ ಟೌನ್ಶಿಪ್ ಅನ್ನು ವಿರೋಧಿಸಿ ಪ್ರತಿಭಟಿಸ್ತಾ ಇರುವಂತ ದೃಶ್ಯ ಗಮನಿಸ್ತಾ ಇದೆ. ಮರ ಬೆಳೆಸಕ್ಕಂತ ಕೆಲಸ ಮಾಡ್ತೀರಿ, ಅದು ನಿಮ್ಮ ಊಟಾಟಿಕೆ ನಾಟಕ. ಅದು ಒಂದ್ ಕಡೆ ಗಿಡ ನೆಡೋದು, ಇನ್ನೊಂದ್ ಕಡೆ ಮರ ನಾಶ ಮಾಡೋದು. ಇದೇನಾ ನಿಮ್ ಪ್ರವೃತ್ತಿ? ಇದೇನಾ ನಿಮ್ ಲಕ್ಷಣ? ನೀವು ಪರಿಸರ ಉಳಿಸ್ಬೇಕೆ ಹೊರತು ಮಾರಣ ಹೋಮ ಮಾಡೋಂಥದ್ದಲ್ಲ. ಇವತ್ತು ಆ ಭಾಗದಲ್ಲಿ 20-30 ಸಾವಿರ ದನಕರುಗಳಿದೆ, ಮೇಕೆಗಳಿದೆ, ಕೋಳಿಗಳಿದೆ. ಇವಕ್ಕೆಲ್ಲ ಪರ್ಯಾಯವಾಗಿ ಏನ್ ಮಾಡ್ತೀರಿ? ಹಾಗಾಗಿ ಇವತ್ತು ಮುಖ್ಯಮಂತ್ರಿಗಳೇ, ನೀವು ದೊಂದು ನೀವನ್ನ ತಾಳಿದ್ದೀರಿ. ಏನಂದ್ರೆ ಒಂದ್ ಕಡೆ ನಮ್ನ ರೈತರನ್ನ ಏನೋ ಮನವೊಲಿಸಕ್ಕೆ ಕರೀತೀರಾ, ನಮ್ನ ನಿಜವಾದ ರೈತರುಗಳು ಏನು ಸಾವಿರಾರು ರೈತರುಗಳು ನಾವು ಬೀದಿಲಿ ಕುತ್ಕೊಂಡು ಹೋರಾಟ ಮಾಡ್ತಾ ಇದ್ವಿ, ಅವ್ರನ್ನ ನೀವು 15 ಜನ 20 ಜನ ಬರ್ರಿ ಅಂತೀರಿ. ಆದ್ರೆ ನೀವು ಪರ ಇರೋರ್ನ ಕರೆದಿ 10 ಜನ ಬಂದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.